ಆರವೈಶ್ಯ ಶ್ರೀ ಸಹಕಾರ ಸಂಸ್ಥೆ 100 ವರ್ಷ ಪೂರೈಸಿದೆ. ನಮ್ಮ ಕುಟುಂಬವೇ ಇದನ್ನು ಉದ್ಘಾಟಿಸಿದೆ. ಸಹಕಾರ ಸಂಘಟನೆ ವಿಕಸಿತ ಭಾರತದಲ್ಲಿ ಗಟ್ಟಿಯಾಗಲಿದೆ ಎಂದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ಕೊಡಗು ಆರ್ಗಾನಿಕ್ ಅಭಿವೃದ್ಧಿಯಾಗಬೇಕು, ಪಾರಂಪರಿಕ ಅಭಿವೃದ್ಧಿಯ ಅಗತ್ಯವಿದೆ, ಸಂರಕ್ಷಣಾ ಆಗಬೇಕಾಗಿದೆ. ಇನ್ನು ಪ್ರವಾಸೋದ್ಯಮ ಆರ್ಥಿಕವಾಗಿ ಅವಲಂಬಿಸಿದೆ. ಮೈಸೂರಿನಲ್ಲಿ ಏರ್ಪೋರ್ಟ್ ಆಗಬೇಕಾಗಿದೆ. 46 ಎಕರೆ ಭೂಸ್ವಾಧೀನ ಆಗಬೇಕಾಗಿದೆ. ಹೈವೇ ಲೈಟ್ ಕಂಬಗಳು ಶಿಫ್ಟ್ ಆಗಬೇಕಾಗಿದೆ. ನಂತರ ಕ್ರೆಡಿಲ್ನಿಂದ ಏರ್ಪೋರ್ಟ್ ನಿರ್ಮಿಸಲಾಗುವುದು ಎಂದರು. ಇನ್ನು 4 ಪ್ಯಾಕೇಜ್ನಲ್ಲಿ ಮೈಸೂರು ಕೊಡಗು ಅಭಿವೃದ್ಧಿ ಆಗಬೇಕಾಗಿದೆ. ಬೆಳಗೊಳದ ರಸ್ತೆ ಅಭಿವೃದ್ಧಿ ಆಗಲಿದೆ. ಮೈಸೂರಿನಲ್ಲಿ ಮತ್ತೊಂದು ರೈಲು ಉದ್ಘಾಟನೆ ಆಗಲಿದೆ ಎಂದು ಯದುವೀರ್ ಹೇಳಿದರು. ಇನ್ನು ಮೂಡ ಹಗರಣದಲ್ಲಿ ಎಫ್ಐಆರ್ ಆಗಿದೆ. ಪಾರದರ್ಶಕ ತನಿಖೆಯಾಗಬೇಕು. ಹಾಗಾಗಿ ಸಿಎಂ ರಾಜೀನಾಮೆ ನೀಡಬೇಕು ಎಂದರು. ಇನ್ನು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಆಗಿದೆ. ಕಾನೂನು ಕ್ರಮ ಆಗಲಿದೆ. ಮೊದಲು ಸಿಎಂ ರಾಜೀನಾಮೆ ನೀಡಲಿ ಎಂದರು. ಇನ್ನು ವಿಐಎಸ್ಎಲ್ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಸಂಸದರು, ಕಾರ್ಖಾನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಇದನ್ನು ನಮ್ಮ ಕುಟುಂಬ ಆರಂಭಿಸಿತ್ತು. ಅದನ್ನು ಉಳಿಸುವ ಕೆಲಸ ಆಗಲಿದೆ. ವಿಐಎಸ್ಎಲ್ ಹೆಮ್ಮೆಯ ಸಂಸ್ಥೆಯಾಗಿದೆ. ಅದಕ್ಕೆ ನಮ್ಮ ಪ್ರೋತ್ಸಾಹವಿದೆ ಎಂದರು. ಇನ್ನು ಸಹಕಾರ ಕಾಯ್ದೆ ಹೊಸ ರೂಪದಲ್ಲಿ ಬರ್ತಾ ಇದೆ. ಪ್ರತಿ ಪಂಚಾಯಿತಿಯಲ್ಲಿ ಸಹಕಾರ ಸಂಘಗಳು ಆರಂಭವಾಗಲಿದೆ. ಪ್ರಬಲ ಸಂಸ್ಥೆಯಾಗಲಿದೆ ಎಂದರು. ಕೆಲಸ ಯಶಸ್ವಿ ಆಗಲ್ಲ. ನಿಮ್ಮ ಪಾತ್ರನೂ ಇದೆ ಎಲ್ಲ ಕೆಲಸದಲ್ಲೂ. ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಮ್ಮ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವ ಸಂದರ್ಭ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಸಂತೋಷದ ವಿಷಯ, ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಆಳ್ವಿಕೆಯಲ್ಲಿ ನೆಟ್ಟಿರುವಂಥದ್ದು ಒಂದು ಸಂಸ್ಥೆ. ಅದು 100 ವರ್ಷ ಪೂರೈಸಿ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ. ಅಷ್ಟೊಂದು ಕೆಲಸಗಳಾಗಿದೆ. ಜನರ ಒಂದು ಜೀವನಕ್ಕಾಗಿ, ಜನರ ಒಂದು ಬದುಕಕ್ಕಾಗಿ ಅದು ಉತ್ತಮವಾದ ಸೇವೆಯನ್ನು ನೀಡಿದೆ. ಅದಕ್ಕಾಗಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು, ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಮುಂಬರುವ ವರ್ಷಗಳಲ್ಲಿ ನಮ್ಮ ವಿಕಸಿತ ಭಾರತದಲ್ಲಿ, ಆಗಲೇ ಭಾಷಣೆಯಲ್ಲೂ ಹೇಳಿದ್ದೀನಿ, ಈ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ, ಸಹಕಾರ ಸಂಘಗಳೇನಿದೆ, ಅದಕ್ಕೆ ಒಂದು ವಿಕಸಿತ ಭಾರತದಲ್ಲಿ ಅದು ಒಂದು ಬಲಿಷ್ಠವಾದ ಸ್ತಂಭವನ್ನು ಆಗುತ್ತೆ. ಅದಕ್ಕಾಗಿ ಬೆಂಬಲಕ್ಕಾಗಿ, ವಿಕಸಿತ ಭಾರತ ಬೆಂಬಲಕ್ಕಾಗಿ ನಾವು ಎಲ್ಲ ರೀತಿಯ ಒಂದು ಸಹಕಾರ ಕೊಡ್ತೀವಿ. ಈಗಾಗಲೇ ಅವರು ಹೇಳಿದ್ದಾರೆ, ಏನು ಕೋಆಪರೇಟಿವ್ ಹೊಸ ಪಾಲಿಸಿಯನ್ನು ಬರೋ ತಿಂಗಳಲ್ಲಿ ಅದು ಕೂಡ ಅವರು ಜಾರಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಅದು ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇಂಥ ಸಂಘಗಳು ಇನ್ನೂ 100 ವರ್ಷ ಸಮಾಜಕ್ಕೆ ಸೇವೆ ನೀಡ್ತಾ ಮುಂದುವರಿಯುವಂಥದ್ದು ಕೆಲಸವನ್ನು ನಾವು ಕೂಡ ಮಾಡ್ತೀವಿ. ಮೈಸೂರು ಹಾಗೂ ಕೊಡಗು ನಾವು ಪ್ರತಿನಿಧಿಸುವಂಥದ್ದು 2 ಕ್ಷೇತ್ರದಲ್ಲೂ ಕೂಡ ಒಂದು ಆರ್ಗ್ಯಾನಿಕ್ ಆದ ಅಭಿವೃದ್ಧಿ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಮೈಸೂರು ಕಡೆಯವರು ನಮ್ಮ ಪಾರಂಪರೆ ವಾತಾವರಣ ಭಾಳ ಮುಖ್ಯ. ಕೊಡಗು ಕೂಡ ಪ್ರಕೃತಿ ವಾತಾವರಣ ಎಲ್ಲಕ್ಕಿಂತ ಮುಖ್ಯ. ಅವ್ರದ್ದೇ ಆದ ಒಂದು ಅನನ್ಯವಾದ ಪಾರಂಪರೆ ಇದೆ. ಇದೆಲ್ಲನೂ ಕೂಡ ನಾವು ಸಂರಕ್ಷಣೆ ಮಾಡ್ತಾ, ಅದರ ಸಂರಕ್ಷಣೆಯೊಂದಿಗೆ ನಾವು ಅದರ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಇದು ವಿಶೇಷವಾಗಿ ಮೈಸೂರಲ್ಲಿ ಪ್ರವಾಸೋದ್ಯಮ, ಅದು ಕೊಡಗುಲು ಕೂಡ ಪ್ರವಾಸೋದ್ಯಮದ ಭಾಳ ದೊಡ್ಡ ಆರ್ಥಿಕ ಇದು ಇನ್ನೂ ಅವಲಂಬಿಸ್ತಿದೆ ಅದರ ಮೇಲೂ ಕೂಡ. ಅದಕ್ಕಾಗಿ ನಮ್ಮ ಏರ್ಪೋರ್ಟನ್ನು ಅದಕ್ಕಾಗಿ ಉತ್ತಮವಾದ ಒತ್ತನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಮೊದಲನೇ ಏನು ವಿಸ್ತರಣೆ ಆಗಬೇಕಾಗಿರೋದು ಫೇಸ್ 1 ಸುಮಾರು 46 ಎಕರೆ ಅಕ್ವಿಸಿಷನ್ ಬಾಕಿ ಇದೆ. ಅದು KIDB ಮಾಡ್ತಾ ಇದ್ದಾರೆ. ಅದು ಕೂಡ ಬರೋ ತಿಂಗಳಲ್ಲಿ ಮುಗಿಸ್ತಾರೆ. ಅದಾಗಿದ ನಂತರ ಕೆಲವು ಇರಿಗೇಷನ್ ಚಾನಲ್ ಎಲ್ಲ ಅದರದ್ದು ಬಾಕ್ಸ್ ಟನಲ್ ಮೂಲಕ ಅದು ರನ್ವೇ ಕೆಳಗಡೆ ಮಾಡಿಸ್ಬೇಕು. ಮತ್ತು ಕೆಲವು LT ಲೈನ್ಗಳಿದೆ, ಹೈ ಟೆನ್ಷನ್ ವೈರ್, ಲೋ ಟೆನ್ಷನ್ ವೈರು, ಅದರದ್ದು ಕೂಡ ಸ್ಥಳಾಂತರ ಮಾಡಬೇಕಾಗಿದೆ. ಮತ್ತು ಹೈವೇನು ಕೂಡ ಶಿಫ್ಟ್ ಮಾಡಬೇಕಾಗಿದೆ. ಆ ಕೆಲಸ ಆಗಿದ್ದರೆ ಅವರು ಏರ್ಪೋರ್ಟ್ ಅಥಾರಿಟಿಗೆ ಅವರು ಆ ಜಮೀನನ್ನು ಕೊಡ್ಬೋದು. ನಂತರ ಅಭಿವೃದ್ಧಿ ಆಗುತ್ತೆ, ವಿಸ್ತರಣೆ ಆಗುತ್ತೆ. ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಏಜೆನ್ಸಿಗಳಿದ್ದಾವೆ. ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವಿದೆ ಅದೇ ತಕ್ಕಂತೆ ನಾವು ಕೂಡ ನಿಲುವನ್ನು ಘೋಷಣೆ ಮಾಡಿದ್ದೀವಿ. ಈಗ ಸೆಂಟ್ರಲ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ FIR ಆಗಿದೆ. ಅದರದ್ದೇನು ಅವರೇನೋ ರಾಜೀನಾಮೆ ಕೊಡ್ತಕ್ಕಂಥ ಸನ್ನಿವೇಶ ಏನು ನಿಮ್ಮ ನೋಡಿ, ನಾವು ಕಾನೂನಾತ್ಮಕವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ. ಸುಮ್ಮನೆ ರಾಜಕೀಯದಲ್ಲಿ ಏನು ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ. ಮೂಡ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ. ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ. ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿನೂ ಕೂಡ ಒಂದು ಕೆಲಸವನ್ನು ಮಾಡಬೇಕು.